ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ಮತ್ತೊಂದಲಾಗಿ ಎಲ್ರಿಗೂ ವೆಲ್ಕಮ್ ಹೇಳ್ತಾ ಇವತ್ತು 5 ಗಂಟೆಗೆ ರಾತ್ರಿಗೆ ಎದ್ದು ಎಲ್ಲಿಗೆ ಹೋಗ್ತಿದ್ದೀನಪ್ಪ ಅಂದರೆ ನಾಮಗ್ಲಕ್ಕೆ ಹೋಗ್ತಿದ್ದೀನಿ. ನಮ್ಮ ಫ್ರೆಂಡ್ ಅವ್ರ ಸಿಸ್ಟರ್ ಅವ್ರದ್ದು ಮದುವೆ ಇದೆ. ಅದಕ್ಕೆ ಇವಾಗ ನಮ್ಮ ಹುಡುಗ ವಿನು ಬರ್ತಾನೆ ಬೆಳಗ್ಗೆ ರೈಲ್ವೆ ಸ್ಟೇಷನ್ ಡ್ರಾಪ್ ಆಗೋಕ್ಕೆ. ಇವಾಗ 5:30 ಟ್ರೈನ್ಗೆ ಹೋಗಬೇಕು. ಈಗ ಅವ್ನು ಬರೋಕ್ಕೋಸ್ಕರ ನಮ್ಮ ಹೋಟ್ಲ ಹತ್ರ ವೆಯ್ಟ್ ಮಾಡ್ತಾಯಿದ್ದೀನಿ ರೆಡಿಯಾಗಿ. ಈಗ ಅವ್ನು ಹಿಂಗೆ ಬರ್ತಾನೆ ಟಕ್ ಅಂತ ಹಿಂಗೆ ಓಡೋಣ. ಈಗಾಗಲೇ 5:20 ಆಗೈತೆ, 5:45 ಟ್ರೈನ್ ಐತೆ, ಇನ್ನೊಂದು 25 ನಿಮಿಷ ಐತೆ. ಈಗ ಫೋನ್ ಹಾಕಿದ್ದೀನಿ, ಬೇಗ ಬರ್ತಿದ್ದಾನೆ ಡ್ರಾಪ್ ಆಗೋಕ್ಕೆ. ಈಗ ನಮ್ಮ ವಿನುಕಲ್ ಡ್ರಾಪ್ ಹಾಕ್ಸ್ಕೊಂಡು ಇಲ್ಲಿಂದ ಟ್ರೈನಲ್ಲಿ ಪಾಂಡವಪುರಕ್ಕೆ ಹೋಗಿ ಅಲ್ಲಿ ಇನ್ನೊಬ್ಬ ಬರ್ತಾನೆ, ವೀಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ. ಗುರು ಬಂದು ಇವಾಗ ಬಿಡದಿ ರೈಲ್ವೆ ಸ್ಟೇಷನ್ ಹತ್ರ ನಮ್ಮ ಹುಡುಗ ವಿನು ಇವಾಗ ಬಂದು ಡ್ರಾಪ್ ಹಾಕಿ ಇಬ್ಬರು ಟೀ ಕೊಡ್ಕೊಂಡು, ಚಳಿ ಸ್ವಲ್ಪ ಲೈಟ್ ಆಗೈತಿ ಇವಾಗ. ಟೀ ಕೊಡ್ಕೊಂಡು ಈಗ ನಾನು ಹೊರಟ. ಈಗ ನಾನು ಹೋಗ್ತಾ ಇದ್ದೀನಿ. ನಮ್ಮ ಬಿಡದಿ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕಂದ್ರೆ ಇಲ್ಲಿ ರೋಡಿಂದನೇ ಹಿಂಗೆ ಹೋಗ್ಬೋದು, ಇಲ್ಲಾಂದ್ರೆ ಹಂಗೆ ಒಳಗಡೆಯಿಂದ ಬೆಳೆಸ್ಕೊಬೇಕಾಗ್ತದೆ. ಈಗ ಒಳಗಡೆ ಹೋಗ್ತಾ ಇದ್ದೀನಿ. ಈಗ ಹೋಗಿ ಟಿಕೆಟ್ ತೊಗೊಂಡು ಹೊರಡೋಣ. ಇನ್ನು 35 ಆಯ್ತು, 5:35 ಇಲ್ಲೆಲ್ಲ ಗುಂಡಿ ಐತೆ. ನೈಸ ಅಲ್ಲಿ ಗುಂಡಿ ಯಾವ ಮಟ್ಟಕ್ಕೆ ಐತೆ. ನಾವೆಲ್ಲ ಅದು ಪೂರ್ತಿ ಏನಕ್ಕೆ ಅಗ್ದಿರೋದು ಇದಂಗೆ? ಒಳಗಡೆ ಬರ್ತಿದ್ರಾ? ಆಯ್ತಾ? ಹಾಂ, ಅಲ್ಲಿ ಇಲ್ಲಿ ಹಳ್ಳ ತೆಗ್ದುಬಿಟ್ರೆ ಅಲ್ಲಿ ಶುರು ಮಾಡ್ಕೊಂಡವ್ರು ಆ ಕಡೆಯಿಂದ ಅಲ್ಲಿಗೆ ಬಂದ್ಬಿಡ್ತಾರೆ. ಒಳಗಡೆಗೆ ಬರ್ತಾರಂತಾರ. ಏನು ರೈಲ್ವೆ ನೋಡಿ ತಾನೆ, ಒಂದಿಷ್ಟು ಇದ್ರೆ ಫುಲ್ ಇದೇ ಹಳ್ಳ ಬರ್ತಾನೆ. ಏನು BMTC ಗೇಟ್ ಐತೆ, ಅವ್ರು ಹಂಗೆ ಮಾಡೋದು. ಸರ್ ಬರೀ ಇಲ್ಲ ಏನು ಸರ್, ನಮ್ಮ ಆಯ್ತಾ ಒಂದು ಗೇಟ್ ಹಿಂಗೆ ತಿರುಗಿಸ್ತೀವಲ್ಲ, ಅದು ಮುರಿದೋಗಿರೋದಕ್ಕೆ ಬಂದು ಎಲ್ಲ ಎಂಕ್ವೈರಿ ಮಾಡಿ 2 ದಿನ ಪೊಲೀಸ್ ತಂದು ಮಾಹಿತಿ ಹಾಕವ್ರೆ. ಬರೀ ತಿರ್ಸೋದು ಮುರಿದೋಗಿರೋದಕ್ಕೆ ನೋಡಿ ತಂದ್ರು, ಅದು ಎಕ್ಕೋದು ಹೊಸ ಕುಟ್ಟಿಸ್ಬೇಕು ಅಂತ ಹೋದ್ರು. ಅರ್ಧ ಗಂಟೆ ಕೆಲಸ ಅವರಲ್ಲಿ. ಅವ್ರದೆಲ್ಲ ಹಂಗೇನೆ ಬೇಗ ಮಾಡಿಬಿಡ್ತಾರೆ. ಕಬ್ಬಿಣ ಯಾವ ಕಬ್ಬಿಣಗಳು ಅವು? ನಂಬರ್ ಕಬ್ಬಿಣಗಳು. ಕೌಂಟ್ರಲ್ಲಿ ಟಿಕೆಟ್ ತೊಗೊಳ್ಳೋಣ ಬನ್ನಿ. ಇದು 37 ಆಗೈತೆ. ಈಗ ಟಕ್ಕಂತ ತಗೊಂಡು 10 ನಿಮಿಷ ಐತೆ ಟ್ರೈನು. ಆ್ಯಪಲ್ಲಿ ಕೆಂಗೇರಿ ತೋರಿಸ್ತೈತೆ. ಈಗ ತಗೊಂಡು ಮತ್ತೆ ಆ ಕಡೆ ಟೇಕ್ ಓವರ್ ಹೊತ್ಕೊಂಡು ಆ ಕಡೆ ಹೋಗಬೇಕು. ತಗೊಳ್ಳೋಣ. ಪಾಂಡವಪುರ ಒಂದು ಟಿಕೆಟ್ ಕೊಡಿ. ಎಷ್ಟು? 50 ರೂಪಾಯಿ. ಟಿಕೆಟ್ ತೊಗೊಂಡು ಆಯ್ತು. ಇವಾಗ ಆ್ಯಕ್ಚುಲಿ ನಾನು ಹೇಳ್ಬೇಕಂದ್ರೆ ಒಂದು 3 ವರ್ಷ ಆಯ್ತು ನಾವು ಟ್ರೈನಲ್ಲಿ ಓಡಾಡಿ. ಇವತ್ತೇ ಓಡಾಡ್ತಾ ಇರೋದು. ಅವಾಗಲೂ ನಮ್ಮ ಗಾಡಿ ಎತ್ಕೊಂಡು ಓಡಾಡ್ತಿದ್ದೆ ಎಲ್ಲಿಗೆ ಹೋದ್ರೂ. ಬಟ್ ಈ ಸಲ ಫ್ರೆಂಡ್ ಮದುವೆ ಎಲ್ಲ ನಾಮಗ್ಲಕ್ಕೆ ಹೋಗಬೇಕು. ಭಾವನೋಡು ಬರ್ತಿದ್ದು ಬಿಟ್ಟು ಅವ್ಳಿಗೆ ಹುಷಾರಿಲ್ಲ, ಅದರಿಂದ ಈಗ ನಾನು ಒಬ್ಬನೇ ಹೋಗಬೇಕು. ಈಗ ಹೋಗೋಣ ಬನ್ನಿ, ಆ ಕಡೆ ಹೋಗಿ ನಿಂತ್ಕೊಳ್ಳೋಣ. ನೋಡಿ ಪಾಪ ಯಾರೋ ಇಲ್ಲೇ ಮಲ್ಕೊಬಿಟ್ಟವ್ರೆ. ನೈಟೆಲ್ಲ ಬಂದು ಇಲ್ಲಾಂದರೆ ಟ್ರೈನಿಗೆ ವೇಟ್ ಮಾಡಿಕೊಂಡು. ಈಗ ಟಿಕೆಟ್ ತಗೊಂಡು ಬಂದಾಯಿತು. ಈ ಕಡೆಯಿಂದ ಬರುತ್ತೆ ಟ್ರೈನು, ಹಿಂಗೆ ಅಂತ ಪಾಂಡವಪುರಕ್ಕೆ ಹೋಗುತ್ತೆ. ನಾನು ಬಿಡದಿ ರೈಲ್ವೆ ಸ್ಟೇಷನ್ ಯಾವ ಥರ ಕಾಣ್ತೈತೆ ನೋಡಿ. ಟ್ರೈನ್ ಬಂತು ಇವಾಗ. ಈಗ ಹತ್ತೋಣ ಟ್ರೈನ್ಗೆ. ಟ್ರೈನ್ ಪಕ್ಕದಲ್ಲಿ ಹೋಗಿ ವೀಡಿಯೋ ಮಾಡೋಕ್ಕೂ ಭಯ, ಮೊಬೈಲ್ ಹೆಂಗೆ ಕಿತ್ಕೊಂಡಿರ್ತಾರೆ ಅಂತ. ಟ್ರೈನ್ ಬಂದು ಅಷ್ಟೇನು ರಶ್ ಇಲ್ಲ, ಹೆಂಗೋ ಖಾಲಿ ಇದೆ. ಹೋಗೋಣ ಈಗ, ಹತ್ತೋಣ ಟ್ರೈನ್ಗೆ. ಡೋರ್ ಬೇರೆ ಲಾಕ್ ಮಾಡ್ಕೊಬಿಡ್ತಾರೆ ಬರೀ ಬೋಗಿಗಳಲ್ಲಿ, ಯಾರು ಬರ್ತಾರೆ ಅಂತ. ಬನ್ನಿ.
ಸೀಟೆಲ್ಲ ಡಿಸೈನ್ ಮಾಡೋದು ಮಾಡ್ಕೊಳ್ತಾರೆ. ಹಿಂದೆ ಹೋಗುವ ಸಿಕ್ಬಿಡ್ತದೆ ಇದು ವಿಶಾಲ. ಒಂದೊಂದು ಸೀಟಲ್ಲೂ ಈ ರಿಸರ್ವೇಷನ್ ಮಾಡ್ತಾರಲ್ಲ ಆ ಥರ ಮಲ್ಕೊಬಿಟ್ಟವ್ರೆ. ಏನೂ ಮಾಡೋಕ್ಕಾಗಲ್ಲ. ಈಗ ಹೊಡ್ತು ಟ್ರೈನು. ಮುಂದಕ್ಕೆ ಬಂದರೆ ಎಲ್ಲ ಕಡೆ ರಿಸರ್ವೇಷನ್ ಮಾಡಿದ್ರೆ ಸೀಟೆಲ್ಲ ಹಾಕೊಂಡು ಮಲ್ಕೊಬಿಟ್ಟವ್ರೆ. ಏನೂ ಮಾಡೋಕ್ಕಾಗಲ್ಲ. ಇವಾಗ ಮದ್ದೂರಲ್ಲಿದ್ದೀನಿ. ಟೈಮು 7 ಗಂಟೆ ಆಗೈತೆ. ಟ್ರೈನ್ ಓಡ್ತಾ ಇದೆ. ಬೆಳಗ್ಗೆ ವೈಬ್ ಯಾವ ಥರ ಕಾಣಿಸ್ತದೆ ನೋಡ್ಬೋದು. ಮದ್ದೂರಿಗೆ ಬಂದಾಗಲೇ ಅಂದ್ಕೊಳ್ಳೋದೊಂದೇ, ಮದ್ದೂರಡೆ. ಇವಾಗ ಮಂಡ್ಯ ರೀಚ್ ಆಗಿದ್ದೀನಿ. ಮಂಡ್ಯಗೆ ಬಂದಾಗ ಸೂರ್ಯ ಬಂದಿದ್ದಾನೆ. ಫೈನಲಿ ಬಂದೆ ಪಾಂಡವಪುರಕ್ಕೆ. 7:30 ಆಮೇಲೆ ನೋಡ್ಬೋದು 7:30 ಆಗೈತೆ. ಇವಾಗ ಹೋಗೋಣ ಆ ಕಡೆ. ಪಾಂಡವಪುರ ರೈಲ್ವೆ ಸ್ಟೇಷನ್ ತೋರಿಸ್ತೀನಿ ಬನ್ನಿ ಹೊರಗಡೆ ಹೇಗೈತೆ ಅಂತ. ಇಲ್ಲಿ ಜಾಸ್ತಿ ಜನ ಇಳಿತಾರೆ. ಏನಕ್ಕಪ್ಪ ಅಂದರೆ ಆಲ್ಮೋಸ್ಟ್ ಈ ಹಾಸನ ಕಡೆ ರೂಟರ್ ಹೋಗೋರೆಲ್ಲ ಇಲ್ಲಿ ಇಳಿದು ಇಲ್ಲಿಂದ ಒಂದೇ ಬಸ್ಸಲ್ಲ ಹಾಸನವರೆಗೂ. ಅದಕ್ಕೇ ಎಕ್ಸಿಟ್ ಆಗ್ತಾ ಇದ್ದೀನಿ. ಟಿಕೆಟ್ ಕೌಂಟ್ರು ಇಲ್ಲಿದೆ. ಕೇಳಿದೆ ಬೈಕು ಅದು ಎಂಡು ಬಂದ್ಬಿಟ್ಟೈತೆ. 200 ರೂಪಾಯಿ ಆಲ್ಮೋಸ್ಟು ನಾನು ಅವಾಗ ಕಂಪ್ನಿಗೆ ಜಾಬ್ ಮಾಡ್ತಾ ಇರುವಾಗ ಟ್ರೈನೇ ಜರ್ನಿ ಯಾವಾಗಲೂ. ಇನ್ನು ಬೈಕ್ ಬೆಂಗಳೂರಿಗೆ ಎತ್ಕೊಂಡು ಹೋಗಿತ್ತಿಲ್ಲ. ಇಲ್ಲಿ ಟ್ರೈನಲ್ಲಿ ಬರ್ತಿದ್ದೋ. ನಾನು ನಮ್ಮ ರಾಜಿ ಜೊತೆಲೇ ಇದ್ದೆ ಅವಾಗ. ಜೊತೆಲೇ ರೂಮ್ ಮಾಡ್ಕೊಂಡು ಜೊತೆಲೇ ಟೊಯೋಟಾ ಕಂಪ್ನಿಲಿ ವರ್ಕ್ ಮಾಡಿದ್ದು. ಅದಾದಮೇಲೆ ಹಂಗಂಗೆ ಗೊತ್ತಲ್ಲ, ಹಂಗೆ ನೋಡಿರ್ತೀರ ಬಿಸ್ನೆಸ್ ಅಂತ ಹಂಗೆ ಹೋಗಿದ್ದಾಮೇಲೆ ಈ ಟ್ರೈನ್ ಜರ್ನಿ ಏನೋ ಒಂಥರ ಆ ನೆನಪು ಕಡೆಲ್ಲ ಬಂದ್ಬಿಡ್ತು. ಯಾಕೆಂದರೆ 3 ವರ್ಷ ಆಯಿತು ಒಂದೊಂದು ಅವಾಗ ಓಡಾಡ್ತಿದ್ದು. ತುಂಬ ನೆನಪುಗಳಿದ್ದಾವೆ. ಇರಲಿ, ಇವಾಗ ಬಂದೆ. ನಮ್ಮ ಪಾಂಡವಪುರ ರೈಲ್ವೆ ಸ್ಟೇಷನ್ಗೆ ಕಾಣಿಸುತ್ತಾ ಇಲ್ಲಿ ಬೈಕ್ ಪಾರ್ಕಿಂಗ್ ಇದೆ. ಈಗ ಇಲ್ಲಿ ಫೋನ್ ಹಾಕೋಣ. ನಮ್ಮ ರಾಜೇಶ್ ನಮ್ಮ ಅಣ್ಣ ಮಗ ಬರ್ತಾನೆ. ಎಲ್ಲವನೋ ಗೊತ್ತಿಲ್ಲ. ಜೊತೆಗೆ ಹೋಗ್ಬೇಕು. ಬೈಕ್ ಕೊಡ್ತೀನಿ, ನೀನೇ ಹೋಗ್ಬೇಕು, ಕೆಲಸ ಐತೆ ಅಂತವನೇ. ಏನು ಮಾಡ್ತಾನೋ ಗೊತ್ತಿಲ್ಲ. ಬಟ್ ಇಲ್ಲಿ ಜನ ಅದೇ ಹೇಳಿದ್ನಲ್ಲ, ಜನ ಜಾಸ್ತಿ ಇಲ್ಲಿ ನಮ್ಮ ಪಾಂಡವಪುರ ರೈಲ್ವೆ ಸ್ಟೇಷನಲ್ಲಿ. ಇಲ್ಲಿ ಹಾಸನ ರೂಟ್ಗೆ ಹೋಗೋರೆಲ್ಲ ಇಲ್ಲಿ ಇಳಿತಾರೆ ಅನ್ನಲ್ಲ, ಅದರಿಂದ ಜಾಸ್ತಿ ಜನ ಮಾಡ್ತಾರೆ. ಇಲ್ಲಿನ ಉಕ್ಕಡ ಆರತಿ ಉಕ್ಕಡ ಇನ್ನೂ ಇಲ್ಲೇ ಅಲ್ವಾ, ಇಲ್ಲಿಂದ ಒಂದು 5 ಕಿಲೋಮೀಟ್ರ್ ಆಗೋಷ್ಟೇ. ಇನ್ನು ಬೆಳಗ್ಗೆ ಬರೋಲ್ಲ ಆರತಿ ಉಕ್ಕಡಕ್ಕೆ ಬರ್ತಾ ಇರ್ತಾರೆ. ಇನ್ನು ಇಲ್ಲಿ ಬೈಕು ಬೆಂಗಳೂರಿಗೆ ಆಲ್ಮೋಸ್ಟ್ ಇಲ್ಲಿಂದನೂ ಬೈಕಲ್ಲಿ ಪಾರ್ಕ್ ಮಾಡಿ ಕೆಲಸಕ್ಕೆ ಹೋಗೋರು ತುಂಬ ಜನ ಇದ್ದಾರೆ. ಅವಳ ಬೈಕ್ ಪಾರ್ಕ್ ಮಾಡಿ ಕೆಲಸಕ್ಕೆ ಹೋಗ್ತಾರೆ. ಇವಾಗ ಫೋನ್ ಮಾಡೋಣ ಬನ್ನಿ. ಇವಾಗ ರಾಜ್ಯ ನಮ್ಮ ಅಣ್ಣ ತಮ್ಮಗೆ ಫೋನ್ ಹಾಕ್ತೆ. ಅವನು ಇವಾಗ ಬೆಳ್ಳೆಳೆಗೆ ಬಾ ಅಂತಿದ್ದಾನೆ. ಕೆಲಸ ಐತಂತೆ ಹೊಲ್ದ ಹತ್ರ ಅವನಂತೇನೋ ಪೈಪ್ ಸೇರಿಸ್ತಾವನಂತೆ. ಈಗ ಬಸ್ ಹತ್ಕೊಂಡು ಬೆಳ್ಳೆಗೆ ಹೋಗೋಣ. ಬೆಳ್ಳೆಯಿಂದ ಹಂಗೆ ಮದುವೆಗೆ ಹೋಗೋಣ. ಇಲ್ಲೇ ತಿಂಡಿ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ. ಬಟ್ ಹೊಟ್ಟೆ ಬೇರೆ ಹಸಿತೈತೆ ನನಗೆ, ಹಸು ತಡೆಯೋಕ್ಕಾಗಲ್ಲ. ಬಿಸಿಲು ಬೇರೆ ಹೊಡಿತೈತೆ. ಹೊರೋಣ. ಬಟ್ ಇಲ್ಲಿ ಬಸ್ ಬರೋದು ಲೇಟು. ಮೈಸೂರು ಟು ಇಲ್ಲಿ ಬಸ್ ಬರೋದು ಯಾವುದು ಅಂದರೆ ಮೈಸೂರಿಂದ ನಾಮಂಗಲ, ಬೆಳ್ಳೂರು ಕ್ರಾಸು, ಈ ಥರ ಈ ರೂಟ್ ಹೋಗೋ ಬಸ್ಗಳು, ತಿಪ್ಟೂರು ಈ ಥರ ಹೋಗೋ ಬಸ್ಗಳು. ಬಟ್ ಬಸ್ ಬರೋದೇ ಲೇಟ್. ಅದೊಂದೇ ಬೇಜಾರು ಇಲ್ಲಿ ಬಂದಾಗ. ಎಲ್ಲ ಬಂದಾಗ ಪ್ರತಿ ಸಲ ಕಂಪ್ನಿಗೆ ಹೋಗುವಾಗೆಲ್ಲ ಬರ್ತಿದ್ನಲ್ಲ,
ಬಂದಾಗೆಲ್ಲ ಇದ್ದಂತೆ ಬೇಜಾರು. ವೆಯ್ಟ್ ಮಾಡೋಣ, ಏನೂ ಮಾಡೋಕ್ಕಾಗಲ್ಲ. ಬಟ್ ಈ ಸರ್ಕಲ್ ಏನು ಇಂಪ್ರೂವ್ಮೆಂಟ್ ಆಗುತ್ತೆ ಗೊತ್ತಾ, ಇವಾಗ ಮುಂಚೆ ಇಷ್ಟು ಇತ್ತಿಲ್ಲ. ಈಗ ಅಂಗಡಿಗಳೆಲ್ಲ ಮಾಡಿ ಎಲ್ಲ ಟಿಫನ್ ಸೆಂಟ್ರ್ ಹಾಕಿದ್ದಾರೆ ಇವಾಗ. ಇರೋದಲ್ಲಿ ಇವನು ಹಾಕೋ ಬಸ್ ಇಲ್ಲ ನಿಲ್ಲಿಸ್ತಾವನೆ. ಜನ ಬೇರೆ ಜಾಸ್ತಿ ಅವರೇ, ಹತ್ತಿಸ್ಕೋತಾರೋ ಇವಾಗ ಗೊತ್ತಿಲ್ಲ. ಹೆಂಗಾರು ಮಾಡಿ ಹತ್ಬಿಡ್ಬೇಕು ಇವಾಗ. ಮಂಡ್ಯ ಚಿಕ್ಕಮಂಗ್ಳೂರು ಹೋಗುತ್ತೆ ನೋಡಿ. ಯಾರು ಮಾಡಿ ಜನ ಇದ್ದಾರೆ, ಹೆಂಗಾರು ಮಾಡಿ ಜಾಗ ಮಾಡಿ ಹತ್ಬಿಡೋಣ. ಫುಲ್ ಮಾಸ್ಕ್ ಹಾಕ ಬಂದ್ಬಿಡವನೆ ಕಳ್ಳಂತರ. ಯಾಕೆ ಈಗ ಹಾಕ ಬಂದಿದ್ಯಾ? ಅಲ್ಲೇನಾಗ್ಬಿಡ್ತದೆ ಅದೇ ಲಾಸ್ಟಿಗೆ ಹಿಂದೆ ಅದೇ ಹತ್ತು ಹಿಂಗೆ ಆಗೋದು. ಲಾಸ್ಟ್ ಮುಂದೆ ಮಾಡೋಣ ರೆಡಿ. ಹಿಂಗೆ ಆಗೋದು ಅದೇನಿರ್ತದೆ ಅದು ಚಿಕ್ಕಮಂಗ್ಳೂರು ಬಸ್ಸು. ನಾಮಂಗ್ಲ ಬಸ್ ಸ್ಟಾಪ್ ಬರುತ್ತೆ ಈ ಕಡೆ ಸೈಡು. ಮುಂದೆ ಬರೋದು ತೋರಿಸ್ತೀನಿ. ಪರವಾಗಿಲ್ಲ, ರೋಡ್ ಇದೆ. ರೋಡ್ ಅಷ್ಟೆಲ್ಲ ಇಲ್ಲ, ಜನ ಜಾಸ್ತಿ ಇದ್ದಾರೆ. ಬೆಳ್ಳೂರಿಗೆಲ್ಲ ಹೋಗ್ಬೇಕಲ್ವಾ. ಏನಂಗೆ ಚಚ್ಕ ಬಂದ್ಬಿಡಕಣಪ್ಪ ಪುಣ್ಯಾತ್ಮ. ಯಾವುದು ಇಲ್ಲ ಕನ್ನಡಿ ಮುಂದೆ. ನಾಮಂಗ್ಲ ಬಸ್ ಸ್ಟಾಪ್, KSRTC ಬಸ್ ಸ್ಟಾಪ್. ಜನ ಅವ್ರೇನಿಲ್ಲ ಮುಂದೆ, ಜನ ಅವರೇ. ಇಲ್ಲಿ ತಿನ್ನೋಕ್ಕಾಗಲ್ಲ ಈಗ. ಇಲ್ಲೇ ಎಲ್ಲಾದರೂ ನೋಡು ಮುಂದೆ. ಆಗ್ತಾವ ನೋಡಿ, ಅಲ್ಲೇ ಫುಲ್ ಡಿವೈಡರ್ ಐತೆ ನೋಡ ಕಡೆ. ಅಲ್ಲೇ ನೋಡಿ, ನೀವು ಮುಂದೆ ಹೋಗೋಣ ಅಂತ ನಾನು ಈಗಲೇ ಅಡ್ಡೆ ಸುತ್ತೈತೈತೆ. ತಿಳ್ಕೊಂಡು ಒಳ್ಳೋಣ. ಇಲ್ಲಿಂದ ಒಂದು 20 ಕಿಲೋಮೀಟ್ರ್ ಆಗ್ಬೋದಲ್ವಲ್ಲ. ಲಾಸ್ಟ್ ಟೈಮ್ ನಾನು ಹೋಗಿದ್ದೆ, ನಾನು ನಮ್ಮ ಯೋಗಿಯವ್ರಿಗೆ ಹೋಗಿದ್ದೆ. ನಾನು ಮದುವೆ ಕಟ್ಕೊಡಕ್ಕೆ ಹೋಗಿದ್ದೆ ಲಾಸ್ಟ್ ಟೈಮು. ನಾಮಂಗ್ಲದಿಂದ ಒಂದು 20 ಕಿಲೋಮೀಟ್ರ್ ಆಗುತ್ತೆ. ದೋಸೆ ತಿನ್ಕೊಂಡು ಹೋಗೋಣ. ಅಜಯ್, ತಿಂಡಿ ಮಾಡೈತಿ, ಇವಾಗ ಹೊರಡಬೇಕು.
2 ಸೆಟ್ಟು ಉದ್ದು ನೋಡೋಕೆ ತಿಂದು ಜನ ಚೆನ್ನಾಗಿ ಇದ್ದಾರೆ. ಟಿಫನು ಚೆನ್ನಾಗಿತ್ತು. ಗುರು ಬಂದ್ವಿ ಮದುವೆ ಮನೆ ಹತ್ರ. ಮದುವೆ ಮನೆ ಹಿಂದೆ ಒಂದು ತೋರಿಸ್ತೀನಿ ನೋಡಿ ಹೆಂಗೆ. ಅಲ್ಲಿ ಸೇದಭಾವ ಕಾಣ್ತೈತೆ ನಿಮಗೆ. ಇದು ತುಂಬ ಅಪರೂಪ ಈಗ ಊರುಗಳಲ್ಲಿ, ಎಲ್ಲ ಊರಲ್ಲಿಲ್ಲ ಇವಾಗ, ಅಪರೂಪ. ಈಗ ಬಂದ್ಬಿಟ್ಟು ನಾನು ರಾಜಿ ಗುಲಾಬ್ ಜಾಮೂನ್ ತಿಂದು ಮೊದಲು ಮಾಡೋ ಕೆಲಸನೇ ಇದೆ. ಫೇವ್ರೇಟ್ ಗುಲಾಬ್ ಜಾಮೂನ್ ಮಾಡಿದರು, ತೋರಿಸ್ತೀನಿ ರೀ. ಮೊದಲೇ ಫೇವ್ರೇಟ್ ಗುಲಾಬ್ ಜಾಮೂನ್ ಅಲ್ವಾ, ಗುಲಾಬ್ ಜಾಮೂನ್ ನಾನು ಇವನೇ ತಗೊಟ್ಟಿದ್ದು, ನಾನಲ್ಲ ಅವ್ನು ಎತ್ಕೊಟ್ಟ, ನಾನು ತಿಂದೆ. ಈಗ ತಿಂದು ಇನ್ನೊಂದು ದಾರಿ ನಡೀತಾ ಇತ್ತು, ತಾನೇ ತಾಳಿ ಕಟ್ತವ್ರೆ. ಅಲ್ಲಿ ಹೋಗ್ಬೇಕು ಇವಾಗ ಅಕ್ಷತೆ ಕಳಾಗಕ್ಕೆ. ಹೋಗೋಣ. ನಾವೆಷ್ಟು ದೊಡ್ಡವರಾದ್ರೂ ಈ ಚಿಕ್ಕ ವಯಸ್ಸಲ್ಲಿ ಆಡೋ ಆಟಗಳು ಬಿಡೋಲ್ಲ ಫ್ರೆಂಡ್ಸ್ಗಳು ಸಿಕ್ಕಾಗ. ನಮ್ಮ ರಾಜಿ ಇವಾಗ ಗುಲಾಬ್ ಜಾಮೂನ್ ಅವಾಗಲೇ ಎತ್ಕೊಂಡು ತಿಂದು ಚೆನ್ನಾಗಿತ್ತು. ಇನ್ನೊಂದೆರಡು ಎತ್ಕೊಬರ್ತಾವನೆ, ಅದಕ್ಕೆ ಹೋಗಿ ಸ್ಕೆಚ್ ಹಾಕ್ತವನೆ. ಎತ್ಕೊಬರ್ತಾನೆ ನೋಡಿ ಹಂಗೆ. ಅವು ನನ್ನ ಮದುವೆಲಿ ಪಾಪ 1 ತಿಂಗಳು ಬಂದು ಓಡಾಡ್ದ. ಈ ಮದುವೆ ಮನೆಗೆ ಬಂದರೆ ನಮ್ಮ ಮದುವೆನೇ ಎಲ್ಲ ನೆನಪಾಗುತ್ತೆ. ನಾಮಂಗಲ ಆಸ್ಪತ್ರೆ ಇದು. ಆಸ್ಪತ್ರೆ ವ್ಯವಸ್ಥೆ ಇದೆಯಲ್ಲ ಗೊತ್ತಿಲ್ಲ, ಮಾತ್ರ ಕಾರ್ ವ್ಯವಸ್ಥೆ ಚೆನ್ನಾಗಿದೆ. ಮುಯ್ ಕವರ್ ತಗೊಳಕ್ಕೆ ಬಂದು ಮುಯ್ ಬರಿತಾ ಇದ್ದೀವಿ. ಅಣ್ಣ ಇಂಗ್ಲೀಷಲ್ಲಿ ಕೆತ್ತನೆ ಮಾಡ್ದ ನೋಡಿ. ಗುರು ಈಗ ಒಂದು ಪ್ಲೇಸ್ ತೋರಿಸ್ತೀನಿ ನೋಡಿ. ಇದು ನಮ್ಮ ಸರ್ಕಾರಿ ಶಾಲೆ ಯಾವ ಥರ ಇದೆ, ಯಾವ ಪರಿಸ್ಥಿತಿ ತಂದು ನಿಲ್ಲಿಸ್ಬಿಟ್ಟವ್ರೆ. NSL ಮಾಡ್ಬೋದು. ಅಲ್ಲಿಂದ ಬರ್ತೀನಿ, ನಾನು ವೀಡಿಯೋ ಮಾಡು. ಇಲ್ಲಿಂದ ವೀಡಿಯೋ ಆಮೇಲೆ ಹೆಂಗೆ ಮಾಡ್ತಾರೆ ಗುರು. ಮದುವೆ ಮುಗಿಸ್ಕೊಂಡು ಹೊರಟಿದ್ದೀವಿ. ಇದೊಂದು ಪ್ಲೇಸ್ ನೀವು ನೋಡ್ಬೋದು. ನಮ್ಮ ಹುಡುಗರ ಊರಿಂದ ಇಲ್ಲಿ ಬರುವಾಗ ಇದೊಂದು ಪ್ಲೇಸ್ ಸಿಗುತ್ತೆ, ಸಖತ್ತಾಗಿರುತ್ತೆ. ಇಲ್ಲೊಂದು ಸ್ವಲ್ಪ ಫೋಟೋ ಶೂಟ್ಸ್ ಎಲ್ಲ ಮಾಡಿಕೊಂಡು ಬೈಕಲ್ಲಿ ಹೊರಟಿದ್ದೀವಿ. ಇನ್ನೇ ನಾಮಂಗಲ ಇನ್ನೊಂದು 5 ಕಿಲೋಮೀಟ್ರಾ, 5 ಕಿಲೋಮೀಟ್ರು. ಈಗ ಊರಿಗೆ ಹೋಗ್ಬಿಟ್ಟು ನಾವು ಹೊರಡಬೇಕು. ಬನ್ನಿ ಸಿಗೋಣ, ಹೋಗೋ ಜರ್ನಿ ಹೇಗಿರುತ್ತೆ ಅಂತ. ಇವಾಗ ಹೊರಟ್ವಿ ಊರಿಂದ. ಈಗ ಒಂದು ಬಾಯಿ ಅಲ್ಲಿ ನಮ್ಮ ಗಂಟೆ ಕಾಣ್ತೈತೆ ನೋಡಿ. ಈ ಮನೆಯೆಲ್ಲ ಅಲ್ಲೊಂದು ಮನೆ ಕಾಣುತ್ತೆ ಕಾಣ್ತಲ್ಲ. ಆ್ಯಕ್ಚುಲಿ ವೀಡಿಯೋದಲ್ಲಿ ಕಪ್ಪೆಲ್ಲ ಮರಿ ಆಗ್ಬಿಟ್ಟೈತೆ. ಈಗ ನಮ್ಮ ಅವ್ರ ಹತ್ರ ಹೋಗಿ ಈಗ ಅಲ್ಲಿಂದ ಎಲ್ಲ ಕೆಲಸ ಮಾಡ್ತಾವೆ ನಮ್ಮ ತಂದ್ರಲ್ಲ. ಈಗ ಸಿಕ್ಕಾಗೆ